ಮೊದಲು ಈ ಬ್ಲ್ಯಾಕ್ ಅಂಡ್ ವೈಟ್ ಹೋಲ್ಡಿಂಗ್ ಅನ್ನ ಸರಿಯಾಗಿ ನೋಡಿ. ಈ ಒಂದು ಅಡ್ವರ್ಟೈಸ್ಮೆಂಟ್ ಹೋಲ್ಡಿಂಗ್ ನಿಂದ 2006ರಲ್ಲಿ ಸೋನಿ ಕಂಪನಿ ದೊಡ್ಡ ಗಂಡಾಂತರಕ್ಕೆ ಸಿಕ್ಕಾಕೊಂಡಿತ್ತು. 2006ರಲ್ಲಿ ಸೋನಿ ಕಂಪನಿ ಈ ವೈಟ್ ಗೇಮಿಂಗ್ PSP ಅನ್ನ ಲಾಂಚ್ ಮಾಡುತ್ತೆ. ಒಂದು ವೈಟ್ PSP ಗಿಂತ ಮುಂಚೆ ಅವರ ಈ ಒಂದು ಬ್ಲ್ಯಾಕ್ PSP ಮಾರ್ಕೆಟ್ ನಲ್ಲಿ ಇರುತ್ತೆ. ಸೋನಿ ಅವರ ಪ್ರಕಾರ ಈ ಒಂದು ಹೊಸ ವೈಟ್ PSP ಅವರ ಹಳೆಯ ಬ್ಲ್ಯಾಕ್ PSP ಗಿಂತ ಅಸ್ಥೆಟಿಕ್ ಲುಕ್ ಮತ್ತೆ ಬೆಟರ್ ಪ್ರಾಡಕ್ಟ್ ಆಗಿರುತ್ತೆ. ಇದೇ ಮೆಸೇಜ್ ಅನ್ನ ಜನರಿಗೆ ತಲುಪಿಸೋಕಾಗಿ ಸೋನಿ ಅವರು ಈ ರೀತಿ ಅಡ್ವರ್ಟೈಸ್ಮೆಂಟ್ ಹೋಲ್ಡಿಂಗ್ ಗಳನ್ನ ತಯಾರು ಮಾಡ್ತಾರೆ. ಹೋಲ್ಡಿಂಗ್ ನಲ್ಲಿ ಒಬ್ಳು ವೈಟ್ ಲೇಡಿ ಒಬ್ಳು ಬ್ಲ್ಯಾಕ್ ಲೇಡಿಯ ಮುಖವನ್ನು ಹಿಡಿದು ಡಾಮಿನೇಟ್ ಮಾಡೋ ಹಾಗಿರುತ್ತೆ. ಈ ಒಂದು ಕಾನ್ಸೆಪ್ಟ್ ನಲ್ಲಿ ಸೋನಿ ತನ್ನ ಬ್ಲ್ಯಾಕ್ PSP ಗಿಂತ ವೈಟ್ PSP ಸುಪೀರಿಯರ್ ಅನ್ನೋದನ್ನ ತೋರಿಸ್ಲಿಕ್ಕೆ ಹೊರಟಿರುತ್ತೆ. ಆದ್ರೆ ಜನರಿಗೆ ಈ ಒಂದು ಮೆಸೇಜ್ ಅರ್ಥ ಆಗದೆ ರೇಸಿಸಂ ರೀತಿ ಕಾಣುತ್ತೆ. ಇದರಿಂದ ಸೋನಿ ಕಂಪನಿಗೆ ವರ್ಲ್ಡ್ ವೈಡ್ ಬ್ಯಾಕ್ ಕ್ಲಾಶ್ ಆಗುತ್ತೆ. ಕೊನೆಗೆ ಸೋನಿ ಕಂಪನಿಯ ಟಾಪ್ ಅಫಿಷಿಯಲ್ಸ್ ಪಬ್ಲಿಕ್ ಅಲ್ಲಿ ಬಂದು ಈ ಒಂದು ಆಡ್ ನ ಪರ್ಪಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಸಾರಿ ಕೇಳಬೇಕಾಗುತ್ತೆ. ಇದೇ ರೀತಿ ಭಾರತದಲ್ಲೂ ಒಂದು ರಾಂಗ್ ಮಾರ್ಕೆಟಿಂಗ್ ಅಥವಾ ಮಾರ್ಕೆಟಿಂಗ್ ಅನ್ನ ಜನರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರಿಂದ ಒಂದು ಒಳ್ಳೆ ಪ್ರಾಡಕ್ಟ್ ನ ಪ್ರೊಡಕ್ಷನ್ ನಿಂತು ಹೋಗುತ್ತೆ. ಇದು ಯಾವ ಪ್ರಾಡಕ್ಟ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ.